ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 6ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ, ನಿಮಗೆ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡ್ ಬಿಟ್ಟಿರುವ ಕನ್ನಡ ವಿಷಯದ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತಾ ಇದ್ದೇನೆ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಆನ್ಲೈನ್ ಎಕ್ಸಾಮ್ಗೆ, SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SA2 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು. ಎಲ್ಲ ಕ್ವಶನ್ ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗಿ. ಎಕ್ಸಾಮಿಗೆ ತುಂಬ ಯೂಸ್ಫುಲ್ ಕ್ವಶನ್ ಪೇಪರು ನೋಡ್ಕೊಂಡು ಹೋಗಲೇಬೇಕು. ಓಕೆ, ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೇನೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನೋಡ್ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ತಮಗೆ ನಿಮ್ಮೊಂದು 6ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರೆ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ 6th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬಾಯ್ ಇವತ್ತಿನ ಇಂದೊಡಿನ ಶೇರ್ ಮಾಡೋಣ. ಕೊನೆಯವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. 6ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ SA2 ಮಾರ್ಚ್ 2026. ವಿಷಯ ಪ್ರಥಮ ವರ್ಷ ಕನ್ನಡ. ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರು. ಗರಿಷ್ಠ ಅಂಕಗಳು 40, ಸಮಯ 90 ನಿಮಿಷ. ಒಂದನೇ ಮೇಲೆ ನಿಮಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೆ ಇರ್ತವೆ. 3 ಕ್ವಶನ್ಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲಾಗಿ 3 ಅಂಕ. ಒಂದನೇ ಕ್ವಶನ್ ನೋಡಿ, ಕ್ಷಾಮ ಈ ಪದದ ಅರ್ಥ ಡ್ಯಾಶ್ ಆಗಿದೆ. ಏನು ಕ್ಷಾಮ ಅಂದರೆ? ಕಾಲ, ಬರಗಾಲ, ಆಜ್ಞೆ, ಗಿಡಮೂಲಿಕೆ. ಉತ್ತರ ಏನು? ಸರಿಯಾದ ಉತ್ತರ ಕ್ಷಾಮ ಅನ್ನೋದು ಬರಗಾಲ ಸರಿಯಾದ ಉತ್ತರ. ಇನ್ನು 2ನೇ ಕ್ವಶನ್ನು, ಸೊ ಅದಕ್ಕಿಂತ ಮುಂಚೆ ನಿಮಗೆ ನೀಲಕ್ಷೆ ಕೊಡ್ತೇನೆ. ಪ್ರಥಮ ಕನ್ನಡ ಇದೇನು? ಪಠ್ಯಾಂಶವನ್ನು ಆಧರಿಸಿ ಶೇಕಡಾವಾರು ಅಂಕ ಹಂಚಿಕೆ. ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರಂತ ನೋಡಿ. ಧನ್ಯವಾದ ಹೇಳಿದಕ್ಕೋಕ್ಕರೆ ಶೇಕಡಾವಾರು 5, ಅಂಕಗಳು 2. ಸಿದ್ಧಾರೂಢರ ಜಾತ್ರೆ 4 ಮಾರ್ಕ್ಸ್ ಕೇಳ್ತಾರೆ. ಯಾನ ಕುರಿತೊಂದು ಪತ್ರ 2 ಮಾರ್ಕ್ಸು. ಕರ್ನಾಟಕೀಕರಣ 4 ಮಾರ್ಕ್ಸು. ಇದೇ ರೀತಿ ನೋಡ್ಕೊಳ್ಳಿ. ಇದೇ ಪ್ರಕಾರ ಒಟ್ಟಿಲಾಗಿ ಸಮಗ್ರ ಕೊಟ್ಟು 40 ಮಾರ್ಕ್ಸು ಕ್ವಶನ್ ಬರ್ತವೆ. ಟೋಟಲ್ 4 ಮಾರ್ಕ್ಸ್ ನೋಡಿ. ವ್ಯಾಕರಣಾಂಶಗಳು 16 ಮಾರ್ಕ್ಸು. ನೆಕ್ಸ್ಟು ಕ್ವಶನ್ ಪೇಪರ್ ನೋಡೋಣ. 2ನೇ ಕ್ವಶನ್ನು, ವ್ಯವಹಾರಿಕ ಪತ್ರಗಳಲ್ಲಿ ಬಳಸುವ ಸಂಬೋಧನೆ ಡ್ಯಾಶ್. ಏನು ಬಳಸ್ತಾರೆ? ತೀರ್ಥರೂಪನ, ಮಾತೃಶ್ರೀನ, ಮಾನ್ಯರ ಅಥವಾ ಮಹನೀಯರಿನ, ಪ್ರೀತಿ ಅಥವಾ ನಲ್ಮೆಯಿನ. ಸರಿಯಾದ ಉತ್ತರ 2ನೇದು ಆನ್ಸರು ಮಾನ್ಯರ ಅಥವಾ ಮಹನೀಯರೇ ಸರಿಯಾದ ಉತ್ತರ. ಇನ್ನು 3ನೇ ಕ್ವಶನ್ನು, ಏನಿತು ಎಂಬ ಪದದ ಗ್ರಾಂಥಿಕ ರೂಪ ಡ್ಯಾಶ್. ಏನಿತು ಅನ್ನೋದು ಏನು ಗ್ರಾಂಥಿಕ ರೂಪ? 3ನೇ ಪ್ರಶ್ನೆಗೆ ಉತ್ತರ ಏನಿತು ಅನ್ನೋದು ಎಷ್ಟು ಅಂತ ಅರ್ಥ. ಇನ್ನು ನೆಕ್ಸ್ಟು 2ನೇ ಮೇನು, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳನ್ನು ಭರ್ತಿ ಮಾಡಿ ಅಥವಾ ತುಂಬಿರಿ. ಇವು ಕೂಡ 3 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 1 ಅಂಕ. 4ನೇ ಪ್ರಶ್ನೆ, ಶಿವಕ್ಯ ಎಂಬ ಪದವು ಡ್ಯಾಶ್ ಸಂಧಿಗೆ ಸೇರಿದೆ. ಯಾವ ಸಂಧಿ ಶಿವಕ್ಯ ಪದ? 4ನೇದು ಉತ್ತರ ಶಿವಕ್ಯ ಅನ್ನೋದು ವೃದ್ಧಿ ಸಂಧಿ. ಇನ್ನು 5ನೇ ಕ್ವಶನ್ನು, ಏನಿತು ಭಾಷೆಗಳ ಕಲಿತದಡೇನೋ ಡ್ಯಾಶ್ ಭಾಷೆ ಕಲಿದನಕ್ಕ. ಏನು ಬರ್ಬೋದು ಇಲ್ಲಿ? 5ನೇದು ಇದು ಹೃದಯ ಭಾಷೆ ಅಂತ ಆಗ್ತದೆ. ಇನ್ನು 6ನೇ ಕ್ವಶನ್ನು, ಹೆಂಗಸು ಈ ಪದದ ಪುಲ್ಲಿಂಗ ರೂಪ. ಹೆಂಗಸು ಪದದ ಪುಲ್ಲಿಂಗ ರೂಪ ಕೇಳಿದರೆ ಹೆಂಗಸು ಅನ್ನೋದು ಏನಾಗ್ತದೆ? ಗಂಡಸು ಆಗ್ತದೆ. ಇನ್ನು ಕ್ವಶನ್ ನಂಬರ್ 7, ಸೂಚನೆಗಳಂತೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು 6 ಅಥವಾ ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 7ನೇ ಕ್ವಶನ್ನು, ಸೋಲು ಇದರ ವಿರುದ್ಧಾರ್ಥಕ ಪದ ಬರೀರಿ. ಸೋಲು ಪದದ ವಿರುದ್ಧಾರ್ಥಕ ರೂಪ. 7ನೇ ಕ್ವಶನ್ನು ಆನ್ಸರ್ ನೋಡೋಣ. ಇದು ಗೆಲುವು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 8, ಪರಕೀಯ ಈ ಪದದ ಅರ್ಥ ಬೈರಿ. ಪರಕೀಯ ಪದದ ಅರ್ಥ 8ನೇ ಕ್ವಶನಿಗೆ ಉತ್ತರ ಬೇರೆ ಅಂತ ಅರ್ಥ. ಪರಕೀಯ ಅಂದರೆ ಬೇರೆ. ಇನ್ನು ಪ್ರಶ್ನೆ 9, ವೈದ್ಯ ಈ ಪದವು ಸೂಚಿಸುವ ಲಿಂಗ ಬರೀರಿ. ವೈದ್ಯ ಪದದ ಲಿಂಗ ಪುಲ್ಲಿಂಗನ ಸ್ತ್ರೀಲಿಂಗನ ಕೇಳಿದ್ದಾರೆ. 9ನೇ ಕ್ವಶನ್ಗೆ ಆನ್ಸರು ಇದು ಪುಲ್ಲಿಂಗ. ವೈದ್ಯ ಅನ್ನೋದು ಪುಲ್ಲಿಂಗ ಪದ ಅದು. ಇನ್ನು 10ನೇ ಕ್ವಶನ್ನು, ಆಲಿಸು ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಈ ಆಲಿಸು ಅನ್ನೋ ಪದವನ್ನು ಬಳಸಿಬಿಟ್ಟು ನಿಮ್ಮದೇ ಆದಂಥ ಸ್ವಂತ ವಾಕ್ಯನ ಮಾಡಬೇಕು ನೀವು. ಆಲಿಸು ಪದ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ಮಾಡ್ಬೋದು. ನೋಡಿ, ನಾನು ಹಾಡುಗಳನ್ನು ಆಲಿಸುತ್ತೇನೆ, ಈ ರೀತಿ ನಿಮ್ಮದೇ ಸ್ವಂತ ವಾಕ್ಯನ ಬಳಸಿ. ಇನ್ನು 11, ವಿಜ್ಞಾನ ಪದಕ್ಕೆ ತದ್ಭವ ರೂಪ ಬರೀರಿ. ವಿಜ್ಞಾನ ಉತ್ತರ 11ನೇ ಕ್ವಶನ್ನು, ವಿಜ್ಞಾನ ತದ್ಭವ ರೂಪ. ವಿಜ್ಞಾನ ಭಿನ್ನನ ಆಗ್ತದೆ. ಇನ್ನು 12ನೇ ಕ್ವಶನ್ನು, ರಮೇಶನು ಜಾತ್ರೆಗೆ ಹೋದನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಗುರುತಿಸಿ ಬರೀರಿ. ಕ್ರಿಯಾಪದ ಕೇಳಿದರೆ ರಮೇಶನು ಜಾತ್ರೆಗೆ ಹೋದನು. 12ನೇ ಪ್ರಶ್ನೆಗೆ ಉತ್ತರ ನೋಡೋಣ. ನೋಡಿ, ಹೋದನು ಸರಿಯಾದ ಉತ್ತರ. ಇನ್ನು 13ನೇ ಕ್ವಶನ್ನು, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 10 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 13, ಜಾತ್ರೆಗಳಿಂದ ಆಗುವ ಪ್ರಯೋಜನಗಳೇನು? ಜಾತ್ರೆಗಳಿಂದ ಆಗುವ ಪ್ರಯೋಜನಗಳೇನು?
13ನೇ ಕ್ವಶನ್ ಆನ್ಸರ್ ನೋಡಿ. ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತವೆ, ನಮ್ಮ ಸಂಸ್ಕೃತಿ ಹಿರಿಮೆಯನ್ನು ಎತ್ತಿ ತೋರಿಸುತ್ತವೆ ಹಾಗೂ ನೂರಾರು ಕಸುಬುದಾರರಿಗೆ ಕೆಲಸವನ್ನು ನೀಡುತ್ತವೆ. ಇನ್ನು ಕ್ವಶನ್ ನಂಬರ್ 14, ಯಾನದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ. ಯಾನದ ಕುರಿತಾಗಿ ಕೇಳಿದರೆ ಸೊ 14ನೇ ಉತ್ತರ, ಪುರಾತನ ಕಾಲದಲ್ಲಿ ಯಾನಾದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸನ ವಾಸವಿದ್ದು ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರ ಬೆಳೆಯಿತು ಎಂಬ ದಂತಕಥೆ ಇದೆ. ಇನ್ನು 15ನೇ ಕ್ವಶನ್ನು, ಕರ್ನಾಟಕದ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಬಗ್ಗೆ ಹೇಗೆ ತಿಳಿಸಿ. 15ನೇ ಕ್ವಶನ್ ಆನ್ಸರ್ ನೋಡೋಣ. ನೋಡಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿದ್ದು, ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಮತ್ತು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚರ್ಚಿಸಿ ಕರ್ನಾಟಕ ಸಾಹಿತ್ಯ ಪರಿಷತ್ ಮತ್ತು ಎಂಬ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಇನ್ನು 16ನೇ ಪ್ರಶ್ನೆ, ನೀ ನನಗಿದ್ದರೆ ಪದದ ನೀತಿಯನ್ನು. ಪದದ ನೀತಿ ಕೇಳಿದರೆ 16ನೇ ಕ್ವಶನ್ಗೆ ಉತ್ತರ ನೋಡಿ, ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ಖುಷಿ ಪಡದೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ ಅಥವಾ ನೀತಿಯಾಗಿದೆ. ಇನ್ನು 17ನೇ ಕ್ವಶನ್ನು, ಮಠದಿಂದಾಗುವ ಸಾಮಾಜಿಕ ಕಾರ್ಯಗಳು. ಉತ್ತರ ನೋಡ್ಕೊಳ್ಳಿ. ಮಠಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತವೆ ಹಾಗೂ ಮಕ್ಕಳಿಗೆ ಶಿಕ್ಷಣ ಮತ್ತು ಊಟ ವಸತಿಗಳನ್ನು ಒದಗಿಸುತ್ತವೆ. ಇನ್ನು ಪ್ರಶ್ನೆ 18, ಕೆಳಗಿನ ಗದ್ಯವನ್ನು ಓದಿ ಪ್ರಶ್ನೆ ಉತ್ತರಿಸಿ. ತುಂಬಾ ಈಸಿ, 2 ಮಾರ್ಕ್ಸ್ ಕೊಡ್ತಾರೆ. ಗದ್ಯ ಕೊಟ್ಟಿರ್ತಾರೆ, ಕೆಳಗೆ ಕ್ವಶನ್ ಇರ್ತವೆ, ಜಸ್ಟ್ ನೋಡಿಬಿಟ್ಟು ಬರೀದು ಅಥವಾ ಓದ್ಕೊಂಡ್ಬಿಟ್ಟು ಬರೀಬೇಕು. 18 ನೋಡ್ಕೊಳ್ಳಿ, ಆ ಕ್ವಶನ್ ಕೊಟ್ಟಿರ್ತಾರೆ. ಸೊ 18 ಉತ್ತರ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ. ನೋಡಿ, ಕ್ವಶನ್ನು, ಹೊಸ ಅವಕಾಶಗಳ ಸಂದೇಶ ತರುತ್ತದೆ. ಆ ಕಲೆ, ಧೈರ್ಯ, ಶ್ರಮ, ಸದ್ಭಾವನೆಗಳೊಂದಿಗೆ ಬದುಕಿದ್ದಾರೆ. ಇನ್ನು 19, ನೀಡಿರುವ ವಚನ ಭಾಗವನ್ನು ಪೂರ್ಣಗೊಳಿಸಿ. ವಚನ ಭಾಗ ಪೂರ್ಣಗೊಳಿಸಿದ್ದು 2 ಮಾರ್ಕ್ಸು. ಇನ್ನಿತ ಭಾಷೆಗಳ ಡ್ಯಾಶ್ ಪೂರ್ಣ ಮಾಡ್ಬೇಕು ನಾವು. 19 ಉತ್ತರ ನೋಡೋಣ. ನೋಡಿ, ಇನ್ನಿತ ಭಾಷೆಗಳ ಕಲಿತದೇನು. ಹೃದಯ ಭಾಷೆ ಕಲಿಯದನ್ನುಕ. ಏನು ತನುಡಿ ಸಡಗರ ತೋರ್ದಡೆನು ಎದೆಯ ಮಿಡಿತವ ಹರಿಯದನಕ್ಕ. ಏನಿದು ಶೋಧನೆ ಗೈದಡೆನು ಹೃದಯ ಶೋಧನೆ ಗೈಯದನಕ್ಕ. ಇನ್ನು 20ನೇ ಕ್ವಶನ್ನು, ಈ ಮಾತನ್ನು ಯಾರಿಗೆ ಹೇಳಿದ್ರೆ ಬರೆಯಿರಿ. ಇವು ಕೂಡ 4 ಮಾರ್ಕ್ಸು, ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸು. 20, ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಯಾರು ಹೇಳಿದರು 20ನೇ ಕ್ವಶನ್ನು ನೋಡಿ, ಹುಡುಗಿ ಹರಿಗೆ ರೇಷ್ಮೆ ಹೆಸರನ್ನು ನೀಡಿ ಹೇಳಿದ್ದರು. ಹುಡುಗಿ ಹರಿಗೆ ಹೇಳ್ತಾಳೆ. ಇನ್ನು 21, ಬಾರವ್ವ ತಾಯಿ ನೀರವ್ವ ತಾಯಿ. ಇದನ್ನು ಯಾರಿಗೆ ಹೇಳಿದರು. 21, ಕವಿ ಗಂಗಾಮಾತೆಗೆ ಗಂಗವ್ವ ಹೇಳಿದ ಮಾತು. ಇನ್ನು 22, ಈ ಕೆಳಗಿನ ಸಾಲವನ್ನು ಓದಿ ಪ್ರಶ್ನೆ ಉತ್ತರಿಸಿ. 2 ಮಾರ್ಕ್ಸ್ ನೋಡಿ. ಸೊ ಓದ್ಕೊಂಡ್ಬಿಟ್ಟು ಬರಿಬೇಕು. 22 ಆನ್ಸರ್ ಇದೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಬೆಳದಿಂಗಳು, ಆ ಅಲೆಗಳ ನರ್ತನ ವೀಕ್ಷಣೆ. ಇನ್ನು 23ನೇ ಕ್ವಶನ್ನು, ಕೆಳಗಿನ ಪ್ರಶ್ನೆಗೆ 5 ಕಳಿತಿರ್ತಾರೆ. 5 ವಾಕ್ಯ ಅಂದರೆ 4 ಪ್ರಶ್ನೆ, 2 ಅರ್ಥ ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 23, ಕೆಳಗಿನ ಪದ್ಯವನ್ನು ಓದಿ ಇದರ ಮೌಲ್ಯ ಮತ್ತು ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ, ಮರುಜನ್ಮ ನೀಡೆನಗೆ ಹೆಣ್ಣಾಗಿ ಈ ನೆಲದಿ, ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ. ಸಾರಾಂಶನ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ. 23, ಭುವನೇಶ್ವರಿ ನೆನೆದು ಕಿತ್ತೂರು ಚೆನ್ನಮ್ಮ ಅಮ್ಮ, ನಿನ್ನ ಋಣವನ್ನು ತೀರಿಸಲು ಆಗಲಿಲ್ಲಮ್ಮ, ಈ ಬಂದ ಜೀವನದಲ್ಲಿ ಕಿತ್ತೂರಿನ ಈ ನಾಡನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಲು ಆಗಲಿಲ್ಲಮ್ಮ, ತಾಯಿ ಭುವನೇಶ್ವರಿ ಮತ್ತೊಮ್ಮೆ ಹೆಣ್ಣಾಗಿ ಹುಟ್ಟಿ ಕಿತ್ತೂರಿನ ಸಂಸ್ಥಾನವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸುತ್ತೇನೆ ಎಂದು ಚೆನ್ನಮ್ಮ ತಾಯಿ ಬಳಿ ಹೇಳಿಕೊಳ್ಳುತ್ತಿದ್ದಾಳೆ. ನೋಡ್ಕೊಳ್ಳಿ ಉತ್ತರನ. 24, ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ ನೋಡಿ. ನಿಮ್ಮ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಗ್ರಾಮ ಪಂಚಾಯಿತಿಯವರಿಗೆ ಪತ್ರ ಬರೆಯಿರಿ. ಇದು ಬೇಡನ್ನೋರು ಅಥವಾ ಕ್ವಶನ್ ಬರಿಬೋದು. ಅಥವಾ ಕ್ವಶನ್ ಇರ್ತದೆ, ಚಿತ್ರ ಕೊಟ್ಟಿರ್ತಾರೆ. ಈ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯಗಳು ತರಿಸಿ, ನಿಮ್ಮ ಇಷ್ಟ. ಅಥವಾ ಕ್ವಶನ್ ಇರ್ತದೆ, ನಿಮಗೆ ತುಂಬಾ ಇಷ್ಟವಿಲ್ಲ ಯಾವುದು ಪತ್ರ ಬರೀರಿ. ಫೋಟೋ ನೋಡಿಬಿಟ್ಟು ಎಲ್ಲ ಚಿತ್ರ ನೋಡಿಬಿಟ್ಟು ಬರೀರಿ. 24, ಸೊ ಉತ್ತರ ನೋಡಿ. ಪತ್ರ ಲೇಖನ ಹಂತಗಳು ಮತ್ತು ವಾಕ್ಯ ರಚನೆಯನ್ನು ಆಧರಿಸಿ ಅಂಕ ನೀಡುವುದು ಮತ್ತು ಚಿತ್ರಕ್ಕೆ ಸಂಬಂಧಿಸಿದ ಅರ್ಥಪೂರ್ಣ ವಾಕ್ಯಗಳನ್ನು ಅನುಸರಿಸಿ ಮೌಲ್ಯ ನಿರ್ಧರಿಸುವುದು. ಸೊ ನಿಮಗೆ ಏನು ಅರ್ಥ ಆಗ್ತದೆ ಅಂತ ಬರೀರಿ, ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಓಕೆ, ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಲ್ಲ ಚಾನಲ್ ಮ್ಯಾಗೆ 6ನೇ ತರಗತಿ SA2 ಎಕ್ಸಾಮ್ಗೆ ಎಲ್ಲ ವಿಷಯದ್ದು ಕನ್ನಡ, ಇಂಗ್ಲೀಷು ಎಲ್ಲ ವಿಷಯ ಹಾಕಿರ್ತಾನೆ. ಹಿಂದಿ ಆಗಿರ್ಬೋದು, ಎಲ್ಲ ವಿಷಯದ ಮಾಡಲ್ ಕ್ವಶನ್ ಪೇಪರ್ಗಳು ಉತ್ತರ ಸಹಿತ ಇರ್ತವೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಹಾಕಿರ್ತಾನೆ. ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ತುಂಬ ಸಮಯ ಕಡಿಮೆ ಇದೆ. ಒಂದ್ಸಲ 2 ಸಲ ಓದ್ಕೊಳ್ಳಿ.
ಇವೇ ಕ್ವಶನ್ ರಿಪೀಟ್ ಆಗ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.